ಹಾಯ್ ಗುರು, ಎಲ್ಲರಿಗೂ ನಮಸ್ಕಾರ. ಇವತ್ತು ಇಂಡಿಯಾ ವರ್ಸಸ್ ಐರ್ಲೆಂಡ್ ನಡುವಿನ ಇಂಡಿಯಾದ ಮೊದಲ ಗ್ರೂಪ್ ಮ್ಯಾಚ್ ಅಂತಲೇ ಹೇಳ್ಬೋದು. ಇವತ್ತು ಸಖತ್ತಾಗಿರುತ್ತೆ. ಯಾಕಪ್ಪ ಅಂದರೆ ಈಗಾಗಲೇ ಶನಿವಾರದಿಂದ ಮ್ಯಾಚ್ ಸ್ಟಾರ್ಟ್ ಆಗಿದ್ದರೂ ಕೂಡ ಅಷ್ಟೇನು ಇಂಟ್ರೆಸ್ಟಿಂಗ್ ಆಗಿ T20 ವರ್ಲ್ಡ್ ಕಪ್ನ ನೋಡೋಕ್ಕಾಗ್ತಾಯಿಲ್ಲ. ಯಾಕಪ್ಪ ಅಂದರೆ ಅಷ್ಟೇನು ಇಂಟ್ರೆಸ್ಟಿಂಗ್ ಹತ್ತಕ್ಕೂ ಹೋಗಿಲ್ಲ. ಸೂಪರ್ ಓವರ್ ಆಗಿರ್ಬೋದು, ಕ್ಲೋಸ್ ಮ್ಯಾಚ್ ಆಗಿದ್ದರೂ ಕೂಡ ಏನಷ್ಟು TRPನೂ ಇಲ್ಲ. ಆದರೆ ಇವತ್ತು ಇಂಡಿಯಾ ಮತ್ತು ಐರ್ಲೆಂಡ್ ಮ್ಯಾಚ್ ಆಗಿರೋ ಕಾರಣ ಗ್ರೌಂಡು ಕೂಡ ಫುಲ್ ಆಗಿರುತ್ತೆ. ಅದೇ ರೀತಿ ಸಖತ್ ಸಪೋರ್ಟಿಂಗ್ ಇರುತ್ತೆ, ವ್ಯೂವರ್ಶಿಪ್ಪು ಸಖತ್ತಾಗಿರುತ್ತೆ. ಆದರೆ ಇವತ್ತಿನ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆಲ್ ಏನಿರುತ್ತೆ ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗಾಗಲೇ ಟೀಮ್ ಇಂಡಿಯಾ ಸಖತ್ತಾಗಿ ಫಾರ್ಮಲ್ಲಿದ್ದಾರೆ ಅಂತ ಹೇಳ್ಬೋದು, ಹಲವಾರು ಜನ ಪ್ಲೇಯರ್ಸ್. ಈ ಕಾರಣಕ್ಕೋಸ್ಕರ ಇವತ್ತು ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಕಡೆ ನೋಡೋದಾದರೆ ಮೊದಲನೇದಾಗಿ ರೋಹಿತ್ ಶರ್ಮಾ ಮಾಹಿತಿಯ ಪ್ರಕಾರ ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರೆ. ಒನ್ ಡೌನ್ ಆಗಿ ರಿಷಬ್ ಪಂತ್ ಆಡ್ತಾರೆ. ಅದಾದ ನಂತರ ಸೂರ್ಯಕುಮಾರ್ ಯಾದವ್ ಆಡ್ತಾರೆ. ನೆಕ್ಸ್ಟ್ ನೋಡೋದಾದರೆ ಸಂಜು ಸ್ಯಾಮ್ಸನ್ ಆಡ್ತಾರೆ ಅಂತಲೇ ಹೇಳ್ಬೋದು. ಅದಾದ ನಂತರ ಮತ್ತೆ ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಶಿವಮ್ ದುಬೆನೂ ಕೂಡ ಆಡಿಸೋ ಸಾಧ್ಯತೆ ಜಾಸ್ತಿ ಇದೆ. ಅದಾದ ನಂತರ ಬೌಲರ್ಸ್ಗಳೇ ನೋಡೋದಾದರೆ ಈಗ ಸ್ಪಿನ್ನಿಗೇನು ಅಷ್ಟು ಹೆಲ್ಪ್ ಸಿಗ್ತಿಲ್ಲ. ಆ ಕಾರಣಕ್ಕೋಸ್ಕರ ಜಡೇಜಾನ ಒಬ್ಬರನ್ನೇ ಕಂಟಿನ್ಯೂ ಮಾಡೋ ಸಾಧ್ಯತೆ ಜಾಸ್ತಿ ಇದೆ, ಅಥವಾ ಕುಲ್ದೀಪ್ ಯಾದವ್ನ ಹಾಕೋಣ ಸಾಧ್ಯತೆ ಜಾಸ್ತಿ ಇದೆ. ಅದಾದ ನಂತರ ನೋಡೋದೇ ಜಸ್ಪ್ರೀತ್ ಬುಮ್ರಾ, ಅಕ್ಷದೀಪ್ ಸಿಂಗು, ಮೊಹಮ್ಮದ್ ಸಿರಾಜ್ 3 ಜನನ ಆಡಿಸ್ತಾರೆ ಅನ್ನೋ ಮಾಹಿತಿ ಇದೆ ಅಂತ ಹೇಳ್ಬೋದು. ಇದಿಷ್ಟು ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಅಂತಲೇ ಹೇಳ್ಬೋದು. ಈ ಪ್ಲೇಯಿಂಗ್ ಲೆವೆನ್ ಪ್ರಕಾರ ಹೋದರೆ ಐರ್ಲೆಂಡ್ ವಿರುದ್ಧ ಆರಾಮಾಗಿ ಟೀಮ್ ಇಂಡಿಯಾ ಗೆಲ್ಬೋದು. ಭರ್ಜರಿ ಗೆಲುವನ್ನು ಸಾಧಿಸಿ ಮೊದಲನೇ ಗೆಲುವನ್ನು ಕೂಡ ಸಾಧಿಸ್ಬೋದು ಅಂತ ಹೇಳ್ಬೋದು. ನಿಮಗೆ ಅನಿಸುತ್ತೆ ಇವತ್ತು ಐರ್ಲೆಂಡ್ ವಿರುದ್ಧ ನಮ್ಮ ಟೀಮ್ ಇಂಡಿಯಾ ಗೆಲ್ಲತ್ತಾ? ಕಮೆಂಟ್ನ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಬಾಯ್ ಸ್ನೇಹಿತರೆ.